ಆತ್ಮೀಯ ಕಾರ್ಮಿಕ ಬಂಧುಗಳೇ, ತಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಇಡೀ ದೇಶಾದ್ಯಂತ ಅನೇಕ ಕಾರ್ಮಿಕ ವಿರೋಧಿ ಕಾನೂನುಗಳು, ರೈತ ವಿರೋಧಿ ಕಾನೂನುಗಳು, ಜನಸಾಮಾನ್ಯರಿಗೆ ಹೊರೆಯಾಗ್ತಕ್ಕಂಥ, ಜನಸಾಮಾನ್ಯರ ಜೀವನವನ್ನು ಅಸ್ತವ್ಯಸ್ತಗೊಳಿಸ್ತಕ್ಕಂಥ ಕಾನೂನುಗಳನ್ನು ಇವತ್ತು ಕೇಂದ್ರ ಸರ್ಕಾರಗಳು ಜಾರಿ ಮಾಡ್ತಾ ಇವೆ. ಆ ಹಿನ್ನೆಲೆಯಲ್ಲಿ AITUC ಸಂಘಟನೆ ವತಿಯಿಂದ, ವಿಶೇಷವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇವತ್ತು ಹಟ್ಟಿಯಲ್ಲಿ ಈ ಒಂದು ನಿಧಿ ಸಂಗ್ರಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದು ಯಾಕಪ್ಪ ಅಂತಂದರೆ, ಸೆಪ್ಟೆಂಬರ್ 1ನೇ ತಾರೀಕು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಅನೇಕ ಪ್ರಗತಿಪರ ಸಂಘಟನೆಗಳು, ಎಡಪಂಥೀಯ ವಿಚಾರಗಳನ್ನು ಹೊಂದಿರತಕ್ಕಂಥ ಹಲವಾರು ಸಂಘಟನೆಗಳು ಸೆಪ್ಟೆಂಬರ್ 1ನೇ ತಾರೀಕು ದೆಹಲಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಸೆಪ್ಟೆಂಬರ್ 1ನೇ ತಾರೀಕು ನಮ್ಮ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ಮತ್ತು ತಾಲೂಕುವಾರು ನಾಯಕರೆಲ್ಲರೂ ಸೇರಿ ದೆಹಲಿ ಚಲೋ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಹಿನ್ನೆಲೆಯಲ್ಲಿ ಇವತ್ತು ಹಟ್ಟಿಯಲ್ಲಿ ಅನೇಕ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ನಿಧಿ ಸಂಗ್ರಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಪಕ್ಷ ಆಯೋಜನೆ ಮಾಡಿದೆ. ಅದರಂತೆ ಕೂಡ ಹಟ್ಟಿಯಲ್ಲಿಯೂ ಕೂಡ ಈ ಒಂದು ನಿಧಿ ಸಂಗ್ರಹ ಕಾರ್ಯಕ್ರಮವನ್ನು ನಮ್ಮ AITUCಯ ಕಚೇರಿಯ ಮುಂಭಾಗದಲ್ಲಿ ಪ್ರಾರಂಭ ಮಾಡಿ ಮತ್ತು ವಿಲೇಜ್ ಬಸ್ ಸ್ಟ್ಯಾಂಡ್ವರೆಗೆ ಈ ಒಂದು ಪಾದಯಾತ್ರೆ ಮೂಲಕ ನಾವೆಲ್ಲರೂ ಹೋಗಿ ಭಾರತ ಕಮ್ಯುನಿಸ್ಟ್ ಪಕ್ಷದ ದೆಹಲಿ ಚಲೋ ಕಾರ್ಯಕ್ರಮದ ಅಂಗವಾಗಿ ನಿಧಿ ಸಂಗ್ರಹ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದ್ರ ಮೂಲಕ ಸಂಘಟನೆಗೂ ಮತ್ತು ಪಕ್ಷಕ್ಕೂ ಒಂದು ನೈತಿಕವಾದಂಥ ಬೆಂಬಲವನ್ನು ಕೊಡುವುದರ ಮೂಲಕ ಇವತ್ತು ದೇಶದಲ್ಲಿ ಏನು ಕಾರ್ಮಿಕ ವರ್ಗದ ಮೇಲೆ, ರೈತ ವರ್ಗದ ಮೇಲೆ, ಜನಸಾಮಾನ್ಯರ ಮೇಲೆ ಏನು ದಬ್ಬಾಳಿಕೆ ನಡೀತಾ ಇದೆ, ಕಾನೂನುಗಳು ಏನು ಜಾರಿ ಆಗ್ತಾ ಇದ್ದಾವೆ, ಅದನ್ನು ಪ್ರತಿಭಟಿಸ್ತಕ್ಕಂಥ, ಹೋರಾಟ ಮಾಡ್ತಕ್ಕಂಥ ಎಡಪಂಥೀಯ ಏನು ಸಂಘಟನೆಗಳಿದ್ದಾವೆ ಅದಕ್ಕೆ ಬಲಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿ ಶಕ್ತಿಯನ್ನು ತುಂಬಬೇಕಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ನಾಯಕರಾದಂಥ ಕಾಮ್ರೇಡ್ ಸಂಗಯ್ಯ ಹಿರೇಮಠವರು ಮಾತನಾಡಬೇಕಂತೇಳಿ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ AITUCಯ ಗೌರವಾಧ್ಯಕ್ಷರಾದಂಥ ಕಾಮ್ರೇಡ್ JS ಹನುಮಂತ್ ಅವರು ಈ ಒಂದು ನಿಧಿ ಸಂಗ್ರಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತೇಳಿ ಕೋರ್ತಾ ಇದ್ದೇನೆ. ಚಾಲನೆ ಮಾಡೋಕ್ಕೆ ಹೇಳ್ಬಿಡು. ಈಗಾಗಲೇ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ತಿಳಿಸಿದಂತೆ ರಾಷ್ಟ್ರವ್ಯಾಪಿ ಈ ದೆಹಲಿ ಚಲೋ ಕಾರ್ಯಕ್ರಮದ ಭಾರತ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ನಡೆದಂಥದ್ದು. ಈ ಒಂದು ಅನೇಕ ಸಮಸ್ಯೆಗಳನ್ನು ಒತ್ತು ಇವತ್ತು ಹಳ್ಳಿಗಳಿಂದ ಎಲ್ಲ ರಾಜ್ಯಗಳಿಂದ ಪಾದಯಾತ್ರೆಗಳನ್ನು ಆರಂಭಗೊಳಿಸಿದೆ. ಈ ಆರಂಭದ ಒಂದು ಮುಖೇನ ಇವತ್ತು ಅದರ ಪ್ರಯುಕ್ತವಾಗಿ ದೆಹಲಿ ಚಲೋ ಕಾರ್ಯಕ್ರಮ ಸೆಪ್ಟೆಂಬರ್ 1ಕ್ಕೆ ಅಲ್ಲಿ ರಾಮಲೀಲಾ ಮೈದಾನದಲ್ಲಿ ಆಯೋಜನೆಗೊಳ್ಳಲಿದೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸಹಕಾರ, ಸಹಾನುಭೂತಿ, ಹೋರಾಟದ ಒಂದು ಬೆಂಬಲವನ್ನು ಕೊಡುವುದರ ಮೂಲಕ ನಿಧಿ ಸಂಗ್ರಹವನ್ನು ಸಹ ಮಾಡಬೇಕಾಗಿದೆ. ಅಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ AITUC ಗ್ರಂಥಾಲಯದಿಂದ ಆರಂಭಗೊಂಡು ಹಟ್ಟಿ ವಿಲೇಜ್ ಬಸ್ ಸ್ಟ್ಯಾಂಡ್ನಿಂದ ಹಟ್ಟಿ ವಿಲೇಜ್ ಬಸ್ ಸ್ಟ್ಯಾಂಡ್ವರೆಗೆ ಮುಕ್ತಾಯಗೊಳ್ಳುತ್ತದೆ. ಇದಕ್ಕೆ ತಾವೆಲ್ಲರೂ ಭಾಗವಹಿಸಿ ಈ ನಿಧಿ ಸಂಗ್ರಹವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮೆಲ್ಲರೂ ಕೋರಿ ಈ ಒಂದು ಚಾಲನೆಯನ್ನು ನೀಡುವುದರ ಮೂಲಕ ತಾವೆಲ್ಲರೂ ಸಹಕರಿಸಬೇಕಾಗಿ ವಂದನೆ. AITUC ಹೋರಾಟಕ್ಕೆ ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. AITUC ಹಟ್ಟಿ ಘಟಕದಿಂದ ಪಕ್ಷದ ನಿಧಿ ಸಂಗ್ರಹ ಅಭಿಯಾನ ಯಶಸ್ವಿ. ಹಟ್ಟಿ, ಆಗಸ್ಟ್ 12, 2026. ಭಾರತ್ ಕಮ್ಯುನಿಸ್ಟ್ ಪಕ್ಷದ ಸೆಪ್ಟೆಂಬರ್ 1ರ ದೆಹಲಿ ಚಲೋ ಚಳುವಳಿಯ ಅಂಗವಾಗಿ AITUC ಹಟ್ಟಿ ಘಟಕದ ವತಿಯಿಂದ ಹಟ್ಟಿ ಪಟ್ಟಣದಲ್ಲಿ ಪಕ್ಷದ ನಿಧಿ ಸಂಗ್ರಹ ಅಭಿಯಾನ ಭಾರೀ ಯಶಸ್ವಿಯಾಗಿ ನಡೆಯಿತು.
ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಮಿಕ, ರೈತ, ವಿದ್ಯಾರ್ಥಿ, ಯುವಜನ ಮತ್ತು ಜನವಿರೋಧಿ ನೀತಿಗಳ ವಿರುದ್ಧ ದೇಶವ್ಯಾಪಿ ಹೋರಾಟವನ್ನು ಬಲಪಡಿಸುವ ಉದ್ದೇಶದಿಂದ ಹಮ್ಮಿಕೊಂಡ ಈ ಅಭಿಯಾನದಲ್ಲಿ ಪಟ್ಟಣದ ಅಂಗಡಿಗಳು, ಬೀದಿ ವ್ಯಾಪಾರಿಗಳು, ಸಂಘಟನೆಯ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಂದ ಸ್ವಯಂ ಪ್ರೇರಿತವಾಗಿ ನಿಧಿ ಸಂಗ್ರಹಿಸಲಾಯಿತು. ಸಂಗ್ರಹಿಸಿದ ನಿಧಿಯನ್ನು ಭಾರತ್ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಮಂಡಳಿಗೆ ಹಸ್ತಾಂತರಿಸಲಾಯಿತು. ಈ ಅಭಿಯಾನದಲ್ಲಿ ಜಿಲ್ಲಾ ಮುಖಂಡರಾದ ಕಾಮ್ರೇಡ್ ಚಂದ್ರಶೇಖರ್ ಕ್ಯಾತ್ನಟ್ಟಿ ಹಾಗೂ ಕಾಮ್ರೇಡ್ ಸಂಗಯ್ಯ ಸ್ವಾಮಿ ನೇತೃತ್ವ ವಹಿಸಿದ್ದರು. ಸ್ಥಳೀಯ ಘಟಕದ ಗೌರವಾಧ್ಯಕ್ಷ ಕಾಮ್ರೇಡ್ ಜೆಎಸ್ ಹನುಮಂತ, ಅಧ್ಯಕ್ಷ ಕಾಮ್ರೇಡ್ ನರಸಪ್ಪ ಬಾದರದಿನ್ನಿ, ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಚಂದ್ರಶೇಖರ್, ಉಪಾಧ್ಯಕ್ಷರಾದ ಕಾಮ್ರೇಡ್ ತಿಪ್ಪಣ್ಣ ಮಾಚನೂರ್, ನಾಗರೆಡ್ಡಿ ಜೇರ್ಬಂಡಿ, ಸಲೀಂ ಪಾಷಾ, ಅಬ್ರಾಂ, ದೇವರಾಜ್ ಸೇರಿದಂತೆ ಅನೇಕ ಕಾರ್ಮಿಕ ಮುಖಂಡರು ಭಾಗವಹಿಸಿದರು. ಕಾರ್ಮಿಕ ಮುಖಂಡರಾದ ಗಂಗಪ್ಪ ಶಾಕೋದಿ, ಶ್ರೀಮತಿ ಪಂಚಲಮ್ಮ, ಹನುಮಂತರಾಯ, ಉಮಾಪತಿ ಸಾಹುಕಾರ್, ಮುನಿರುದ್ದೀನ್, ಸಂಘಟನಾ ಕಾರ್ಯದರ್ಶಿ ಅಮೀರ್ ಪಾಷಾ ಹಾಗೂ ರಾಮಣ್ಣ ವಂದಲಿ, ಸೈಯದ್ ಯಾಸೀನ್, ಬಾಬು, ರಂಗನಾಥ್, ನಾಗರಾಜ್, ನಾಗರೆಡ್ಡಿ, ಬಸಲಿಂಗಪ್ಪ, ಮರಿಯಪ್ಪ ಸೇರಿದಂತೆ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದು ಅಭಿಯಾನವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಎಐಟಿಯುಸಿ ಹಟ್ಟಿ ಕಾರ್ಮಿಕ ಹಾಗೂ ಸಿಬ್ಬಂದಿ ಚುನಾಯಿತ ಪ್ರತಿನಿಧಿಗಳು, ಸಂಘಟನೆಯ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಕಾರ್ಮಿಕ ವಿರೋಧಿ, ರೈತ ವಿರೋಧಿ ಜೈಲಿಗೆ ಚಲೋ ಯಶಸ್ವಿಯಾಗಲಿ. ಏನೇ ಬರಲಿ, ಏನೇ ಬರಲಿ, ಎದ್ದಕ್ಕಾಗಿ ಹೋರಾಟ, ಎದ್ದಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಏನೇ ಬರಲಿ. ಅಧ್ಯಕ್ಷ ಕಡೆ ನೋಡ್ರಿ ಸ್ವಲ್ಪ. ಬರೀ ನೀನು ಒಂದೇ ಬಂದಿಲ್ಲ ನೋಡ. ಸೈಡ್ ಆಗ್ರಿ.
ಈಗ ನೀನೇ ಬಂದು ನೋಡಿ. ಹಿಂಗೆ ಸರ್ ಹಿಂಗೆ ಸರಿ 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 ಇದಷ್ಟು ಕರಿಯಾಗಿ ದೊಡ್ಡ ಒಳಗ ಆತ್ಮೀಯ ಕಾರ್ಮಿಕ ಬಂಧುಗಳೇ, ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ನಮ್ಮ ಎಐಟಿಯುಸಿಯ ಎಲ್ಲ ಪದಾಧಿಕಾರಿಗಳು, ಚುನಾಯಿತ ಮುಖಂಡರು, ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ವಿಶೇಷವಾಗಿ ನಮ್ಮ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಈ ಒಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಏನು ಇವತ್ತು ದೆಹಲಿ ಚಲೋ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 1ನೇ ತಾರೀಕು ಇಡೀ ಭಾರತಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಹಟ್ಟಿಯಿಂದಲೂ ಕೂಡ ವಿಶೇಷವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ ನಿಧಿಯನ್ನ ಸಹಾಯ ಮಾಡಬೇಕಂತೇಳಿ ನಮಗೆ ಜಿಲ್ಲಾ ಮಂಡಳಿಯಿಂದ ಆದೇಶ ಬಂದಾಗ ನಾವೆಲ್ಲರೂ ಕೂಡ ಗ್ರೂಪಲ್ಲಿ ಶೇರ್ ಮಾಡಿ ತಮಗೆ ಮಾಹಿತಿಯನ್ನು ರವಾನಿಸಿದ್ವಿ. ತಾವೆಲ್ಲರೂ ಮುಕ್ತ ಮನಸ್ಸಿನಿಂದ ಈ ಭಾರತ ಕಮ್ಯುನಿಸ್ಟ್ ಪಕ್ಷದ ನಿಧಿ ಸಂಗ್ರಹ ಕಾರ್ಯಕ್ರಮದಲ್ಲಿ ತಾವು ನಿಧಿಯನ್ನ ಸಹಾಯ ಮಾಡೋದಲ್ಲದೆ ತಾವು ದೇಣಿಗೆಯನ್ನು ನೀಡುವುದರ ಜೊತೆಗೆ ಇವತ್ತು ಹಟ್ಟಿಯ ಸಮಸ್ತ ಜನತೆ ಮುಂದೆ ಹೋಗಿ ಅಂಗಡಿ ಮಾಲೀಕರಾಗಿರ್ಬೋದು ಅಥವಾ ಬೀದಿ ವ್ಯಾಪಾರಿಗಳಾಗಿರ್ಬೋದು, ಸಣ್ಣ ಪ್ರಮಾಣದ ವ್ಯಾಪಾರಿಗಳಾಗಿರ್ಬೋದು, ನಾವು ಕೈಲಾದಷ್ಟು ಮಟ್ಟಿಗೆ ನಮ್ಮ ಎಐಟಿಯುಸಿ ಸಂಘಟನೆ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ ನೆರವಾಗ್ತಾ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ನಾಯಕರು, ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ನಾಯಕರು ಆದಂಥ ಕಾಂಬಾಡು ಚಂದ್ರಶೇಖರ್ ಕ್ಯಾತ್ನೆಟ್ಟಿ ಅವರು ಬಂದಿದ್ದಾರೆ. ಈ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಲೆಕ್ಕವನ್ನು ಮಾಡಿ ಅವರಿಗೆ ನಾವು ಒಪ್ಪಿಸ್ತಕ್ಕಂಥ ಹಣವನ್ನು ಹಟ್ಟಿ ಘಟಕದಿಂದ ಒಪ್ಪಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಹಟ್ಟಿ ಚಿನ್ನದ ಗಣಿಯ ಕಾರ್ಮಿಕ ಸಂಘದ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಮೊದಲನೇದಾಗಿ ರಾಜ್ಯ ಮಂಡಳಿ, ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಜಿಲ್ಲಾ ಮಂಡಳಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಮೊದಲನೇದಾಗಿ ಸಲ್ಲಿಸ್ತಾ, ಸೆಪ್ಟೆಂಬರ್ 1ನೇ ತಾರೀಕು ದೆಹಲಿಯಲ್ಲಿ ಸೇರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವು ಕೂಡ ಸಹಕಾರ ಜೊತೆಗೆ ತಾವು ಕೂಡ ಭಾಗವಹಿಸಿದ್ರೆ ನಾವು ಕಮ್ಯುನಿಸ್ಟ್ ಪಕ್ಷ ಸ್ವಾಗತ ಇದೆ ಅಂತ ಹೇಳ್ತಾ, ಮತ್ತು ಎಲ್ಲ ಒಂದು ಭಾಗವಹಿಸಿ ಎಷ್ಟೇ ಸಮಯ ಆದರೂ ಕೂಡ ತಾವೆಲ್ಲ ತಮ್ಮ ಕೆಲಸಗಳ ಜೊತೆಗೆ ಇಲ್ಲಿವರೆಗೂ ಶ್ರಮದ ಜೊತೆಗೆ ನಮ್ಮ ಪಕ್ಷದ ಕರೆಗೆ ಹೋಗೊಟ್ಟು ಈ ಒಂದು ಪಾದಯಾತ್ರೆ ಮತ್ತು ದೆಹಲಿ ಚಲೋ ಕಾರ್ಯಕ್ರಮ ಮತ್ತು ಜನಜಾಗೃತಿಯಾಗಿ ಏನು ಕಾರ್ಯಕ್ರಮ ಹಾಕಿದೆ ಪಕ್ಷ, ಅದಕ್ಕೆ ಹೋಗೊಟ್ಟು ಬಂದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ, ಅವಕಾಶ ಕೊಟ್ಟಂತ ನಿಮ್ಮೆಲ್ಲ ಕಾರ್ಮಿಕರಿಗೆ ಹೊಂದಿಸಿ ನನ್ನ ಎರಡು ಅನಿಸಿಕೆಗಳನ್ನು ಮುಗ್ತಾ ಇದೆ. ಇನ್ಕ್ಲಾಬ್ ಜಿಂದಾಬಾದ್ ನಡೆಸಿಕೊಡ್ಬೇಕಂತೇಳಿ ಕೋರ್ತಾ ಇದ್ದೀವಿ. ಹಟ್ಟಿ ಚಿನ್ನದ ಗಣಿಯ ಎಐಟಿಸಿ ಮತ್ತು ಪಕ್ಷದ ಎಲ್ಲ ಸಂಗಾತಿಗಳೇ, ಇದೆಲ್ಲಕ್ಕೂ ಮಿಗಿಲಾಗಿ ಇವತ್ತೇನು ಪಾದಯಾತ್ರೆ ಮೂಲಕ ಚಂದಾವನ್ನು ಕಲೆಕ್ಷನ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಅದು ಭಾಳಷ್ಟಂತ ಸಂತಸವನ್ನು ತಂದಿದೆ ಅಂತೇಳಿ ನಿಮ್ಗೆ ಶುಭವನ್ನು ಕೋರ್ತಾ ಇದ್ದೇನೆ ಜಿಲ್ಲಾ ಮಂಡಳಿ ವತಿಯಿಂದ. ನಾವು ಈ ಕಾರ್ಯಕ್ರಮವನ್ನು ಎಂದೋ ಮಾಡಬೇಕಂತೇಳಿ ಹಲವಾರು ದಿನಗಳಿಂದ ಕನಸನ್ನು ಕಟ್ಕೊಂಡಿದ್ದೀವಿ. ಆದರೆ ಇವತ್ತು ಅದು ಕನಸು ನನಸಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ನಿಧಿ ಸಂಗ್ರಹದ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹಕರಿಸಿದ್ದಕ್ಕಾಗಿ ಮತ್ತು ಸಕ್ರಿಯವಾಗಿ ಪಾತ್ರವಹಿಸಿ ಇವತ್ತು ಇದು ಈ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ನಮ್ಮೆಲ್ಲರ ಕಾರ್ಯಕ್ರಮವನ್ನು ದೃಷ್ಟಿಕೋನ ಇಟ್ಟುಕೊಂಡು ಎಲ್ಲರೂ ನಿಧಿ ಸಂಗ್ರಹದಲ್ಲಿ ಪಾಲ್ಗೊಂಡದಕ್ಕಾಗಿ ಅವರಿಗೆ ಶುಭವನ್ನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಪಕ್ಷದ ಒಂದು ಆದೇಶವನ್ನ ನಾವೆಲ್ಲರೂ ಪಾಲಿಸಿ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಗೊಳಿಸಿದಂತ ಸಮಸ್ತ ಎಐಟಿಸಿಯ ಕಾರ್ಯಕರ್ತ ಬಂಧುಗಳಿಗೂ, ಪದಾಧಿಕಾರಿಗಳಿಗೂ ಹಾಗೂ ಕಾರ್ಯಕಾರಿ ಸಮಿತಿಯ
ಸದಸ್ಯರಿಗೂ ಅದೇ ರೀತಿ ನಮ್ಮ ಸಂಘಟನೆ ವತಿಯಿಂದ ಚುನಾಯಿತರಾದಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಎಐಟಿಸಿ ಹಟ್ಟಿ ಘಟಕದ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಐಟಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ, ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ, ಕೆಂಬಾವುಟದ ಹೋರಾಟಕ್ಕೆ, ದೆಹಲಿ ಚಲೋ ಕಾರ್ಯಕ್ರಮ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ದೆಹಲಿ ಚಲೋ ಕಾರ್ಯಕ್ರಮ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ, ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ, ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ, ಎಐಟಿಸಿ ಸಂಘಟನೆಗೆ, ಎಐಟಿಸಿ, ಎಐಟಿಸಿ ಕೆಂಬಾವುಟದ ಹೋರಾಟಕ್ಕೆ ಏನೇ ಬರಲಿ, ಏನೇ ಬರಲಿ. ಥ್ಯಾಂಕ್ ಯು. ಬಂಧುಗಳೇ, ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ಹಟ್ಟಿಯಾದ್ಯಂತ ಅನೇಕ ಅಂಗಡಿ ಬೀದಿ ವ್ಯಾಪಾರಿಗಳನ್ನೆಲ್ಲ ಸಂಪರ್ಕಿಸಿ ವಿಶೇಷವಾಗಿ ನಮ್ಮ ಕಾರ್ಯಕರ್ತರ ಒಂದು ಸಹಾಯಾರ್ಥವಾಗಿ ಇವತ್ತು ಹಟ್ಟಿ ಎಐಟಿಸಿ ಘಟಕದಿಂದ ಭಾರತ ಕಮ್ಯುನಿಸ್ಟ್ ಪಕ್ಷದ ನಿಧಿಯಾಗಿ ನಾವು ಇವತ್ತು ಸಂಗ್ರಹ ಮಾಡಿದ್ದೇವೆ. ಅದರ ಒಟ್ಟಾರೆ ಮೊತ್ತ ಎಷ್ಟಾಗಿದೆ ಅಂದರೆ 23,500 ರೂಪಾಯಿ ಹಟ್ಟಿ ಘಟಕದಿಂದ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಯಪಡಿಸುತ್ತಾ, ಈ ಒಂದು 23,500 ರೂಪಾಯಿಯನ್ನು ನಮ್ಮ ಎಐಟಿಸಿ ಹಟ್ಟಿ ಘಟಕದಿಂದ ನಮ್ಮ ಕಾಮ್ರೇಡ್ ಆದಂಥ ಚಂದ್ರಶೇಖರ್ ಕ್ಯಾತ್ನೆಟ್ಟಿಯವರು ಭಾರತ ಕಮ್ಯುನಿಸ್ಟ್ ಪಕ್ಷದ ನಾಯಕರಿಗೆ ನಾವು ಹಸ್ತಾಂತರಿಸ್ತಾ ಇದ್ದೀವಿ. ಈ ಮೊತ್ತವನ್ನು 23,500 ರೂಪಾಯಿ ಮೊತ್ತವನ್ನು ನಾವು ಹಟ್ಟಿ ಎಐಟಿಸಿ ಘಟಕದಿಂದ ಹಸ್ತಾಂತರಿಸ್ತಾ ಇದ್ದೀವಿ. ಅವರು ಅದನ್ನು ಸ್ವೀಕರಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ನಾಯಕತ್ವ ಅಥವಾ ರಾಜ್ಯ ನಾಯಕತ್ವಕ್ಕೆ ಕೊಟ್ಟು ಮುಂದಿನ ದೆಹಲಿ ಚಲೋ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಲಿ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಎಐಟಿಸಿ ಹಟ್ಟಿ ಘಟಕದ ಪರವಾಗಿ ಅವರಿಗೆ ತಿಳಿಸ್ತಾ ಶುಭ ಹಾರೈಸಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಐಟಿಸಿ ಹಟ್ಟಿ ಘಟಕದ ವತಿಯಿಂದ ಮತ್ತೊಮ್ಮೆ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಭಾರತ ಕಮ್ಯುನಿಸ್ಟ್ ಪಕ್ಷದ ನಿಧಿಯಾಗಿ ಇವತ್ತು ಹಟ್ಟಿ ಎಐಟಿಸಿ ಘಟಕದ ವತಿಯಿಂದ ಜಿಲ್ಲಾ ನಾಯಕರಿಗೆ, ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ನಾಯಕರಿಗೆ 23,500 ರೂಪಾಯಿ ಮೊತ್ತವನ್ನು ಅವರಿಗೆ ಹಸ್ತಾಂತರಿಸ್ತಾ ಇದ್ದೀವಿ. ಧನ್ಯವಾದಗಳು ತಮ್ಮೆಲ್ಲರಿಗೂ. ಭಾರತ ಕಮ್ಯುನಿಸ್ಟ್ ಪಕ್ಷದ ದೆಹಲಿ ಚಲೋ ಹೋರಾಟಕ್ಕೆ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.